ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿನಿಯರಿಗೆ ಶುಭಾಶಯ. ಇಲ್ಲಿ ಆಕಸ್ಮಿಕ ಭೇಟಿ ನೀಡಲಿಕ್ಕೆ ಬಂದಿದ್ದೆ ನಮ್ಮ ಶಾಲೆಗೆ. 12ವರೆಗೆ ನಿಮ್ಮ ಸ್ಕೂಲು ಬಿಡ್ತದೆ ಅನ್ನೋ ದೃಷ್ಟಿಯಿಂದ ಫಸ್ಟ್ ಕ್ಲಾಸ್ ಮಾಡ್ತಾ ಇದ್ದೀವಿ. ಅಂದ್ರೆ SLC ಮಕ್ಕಳು ಇಲ್ಲಿ SLC ಅಷ್ಟೇ ಇದೆಯಲ್ಲ, ಬೇರೆ ಓನ್ಲಿ SLC. ಕೆಲವು ಮಾತುಗಳನ್ನ ಅಧ್ಯಯನ ಪರವಾಗಿ ಮಾತನಾಡೋಣ ಅಂತ ವಿಚಾರದಲ್ಲಿ ಬಂದಿದ್ದೀವಿ. ಸರ್ ಪರಿಚಯ ಮಾಡುವಂತ ಪುಸ್ತಕ ಬರ್ದಾರ ಅಂತೆಲ್ಲ ಹೇಳಿದ್ವಿ. ಅದು ನನ್ನ ಹಾಬಿ. ನಾನು ಓದ್ತೀನಿ, ಬರಿತೀನಿ, ಪವನ ಬರಿತೀನಿ. ಈಗೆಲ್ಲ ಈಗ ನಿಮ್ಗೆ ಕೆಲವು ಹಾಬಿ ಇರ್ತಾವ. ನೀವು ಓದೋದು ಬಿಟ್ಟು ಮತ್ತೆ ಮನೆಯಲ್ಲಿ ಒಳ್ಳೆ ಅಡಿಗೆ ಮಾಡೋದಿರ್ತೇವೆ, ಒಳ್ಳೆ ಪ್ಲೇಯರ್ ಆಗಿರ್ತೇವೆ, ಒಳ್ಳೆ ಚೆಸ್ ಆಡ್ತಿರ್ತೇವೆ, ಒಳ್ಳೆ ಹಾಡುಗಾರ ಇರ್ತೇವೆ. ಅದೆಲ್ಲ ನಿಮ್ದು ಹಾಬಿ. ಹಾಗೆ ನನಗೂ ಕೂಡ ಓದುವುದು, ಬರೆಯುವುದು, ಹೀಗೆಲ್ಲ ಉಪನ್ಯಾಸ ಕೊಡೋದು ಇದು ಕರಿಯರ್. ಅದೊಟ್ಟಿಗೆ ಇರಲಿ. ಇವಾಗ ನೀವು ಸೇರಿದ್ದು ಬಹಳ ವಿಸ್ಮಯಕಾರಿ ಅವಧಿ. ಯಾಕೆ ವಿಸ್ಮಯಕಾರಿ ಅವಧಿ ಅಂದ್ರೆ, ಕೊರೋನಾ ಪೀರಿಯಡ್ ನಲ್ಲಿ ನಾವು ಕಲಿಬೇಕಾಗಿತ್ತು, ಜ್ಞಾನವನ್ನ ಪಡಿಬೇಕಾಗಿತ್ತು. ನೀವೆಲ್ಲರೂ ಶಾಲೆಗೆ ಜೂನ್ 1ಕ್ಕೆ ಬರ್ಬೇಕಾಗಿತ್ತು, ಆದ್ರೆ ಜನವರಿ 1ಕ್ಕೆ ಬಂದೇವು. ಯಾಕೆ ಅಂದ್ರೆ ಈ ಮಾಸ್ಕ್ಗಳೇ ಹೇಳ್ತಾವ, ಯಾಕೆ ಮಾಸ್ಕ್ಗಳು ಹಾಕೊಂಡಿದ್ದೀರಿ, ಆ ಕಾರಣಕ್ಕಾಗಿ ನಾವು ಶಾಲೆಯನ್ನು ಆರಂಭ ಮಾಡಲಿಲ್ಲ. ಉದ್ದೇಶ ಇಷ್ಟೇ ಮಕ್ಕಳೇ, ಮುಖ್ಯವಾಗಿ ನಮಗೆ ಜೀವ ಮತ್ತು ಜೀವನ ಎರಡು ಭಾಗ ಬರ್ತದೆ. ಜೀವ ಅಂದ್ರೆ ಆರೋಗ್ಯ. ಆ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ನಮ್ಮ ಜೀವನ ಚೆನ್ನಾಗಿರ್ತದೆ. ಅದಕ್ಕಾಗಿ ನಾವು ಶಾಲೆಯನ್ನ ವಿಳಂಬ ಮಾಡಿದೆವು. ತದನಂತರ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಹಂತದ ಆರೋಗ್ಯ ತಾಂತ್ರಿಕ ಸಮಿತಿಯವರು ನೀಡಿದ ಸಲಹೆ ಮೇರೆಗೆ ಜನವರಿ 1ಕ್ಕೆ ಶಾಲೆ ಆರಂಭ ಮಾಡಿದ್ರು. ಈಗೊಂದು ಶಾಲೆ ಆರಂಭ ಆಗಿ ಇವತ್ತಿಗೆ 15 ದಿನ ಆಯ್ತು. ಮಧ್ಯೆ ಒಂದೆರಡು ಸಂಡೇ, ರವಿವಾರ ಮತ್ತು ಸಂಕ್ರಮಣ ಹಾಲಿಡೇ. ಮತ್ತೆ ಇನ್ನು ಮುಂದೆ ಪ್ರತಿ ವರ್ಷ ಶೈಕ್ಷಣಿಕ ವರ್ಷ ಎಂಡ್ ಆಗೋದು ಮಾರ್ಚ್. ಆದ್ರೆ ಈ ವರ್ಷ ಹಾಗಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಗೆ 7 ತಿಂಗಳ ಶಾಲೆ ನಡೆದಿದೆ. ವಿದ್ಯಾಗಮ ಮತ್ತು ಆನ್ಲೈನ್ ಕ್ಲಾಸು, ವಾಟ್ಸಪ್ ಗ್ರೂಪು, ಮಾಸ್ಟರ್ ಮನೆಗೆ ಬರೋದು, ಈ ಮೂಲಕ ಕಲಿಸಿದೀವಿ. ಅದು ಪರಿಪೂರ್ಣ ಆಗಿರ್ಲಿಕ್ಕಿಲ್ಲ. ಅದಕ್ಕೆ ಕಾರಣಕ್ಕಾಗಿ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ನಾವು ಅಪ್ ಟು ಜೂನ್ವರೆಗೆ ನಿಮ್ಮ ಶೈಕ್ಷಣಿಕ ಅವಧಿ ಮುಂದುವರಿತದೆ. ಜೂನ್ ತಿಂಗಳಲ್ಲಿ SLC ಪರೀಕ್ಷೆ ಮಾಡ್ತಿದ್ದೀವಿ. ಮತ್ತು ನಿಮಗೆಲ್ಲ ಸಿಲೆಬಸ್ ಕೂಡ ಕಟ್ ಮಾಡಿದ್ದೀವಿ. ಅಂದ್ರೆ ಪೂರ್ಣ ಪ್ರಮಾಣ ಸಿಲೆಬಸ್ ಪಾಠಕ್ಕೆ ಅಂದ್ರೆ ಪರೀಕ್ಷೆ ಇರ್ತಿಲ್ಲ. 30% ಸಿಲೆಬಸ್ ಅನ್ನ ಕಟ್ ಮಾಡಿದ್ದೀವಿ. ಅದು ಕೂಡ ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಕಳಿಸಿದ್ದೀನಿ. ಯಾವ ಪಾಠಗಳು ಕಟ್ ಆಗಿದೆ ಎಲ್ಲ ವಿಷಯದ ಕೂಡ ನಿಮ್ಗೆಲ್ಲ ಕಾಪಿ ಕೊಡ್ತಾರೆ. ಈಗ ಇಷ್ಟೇ, ನೀವೆಲ್ಲರೂ ಸಿದ್ಧ ಆಗ್ಬೇಕು, ಮನಸ್ಸು ಗಟ್ಟಿ ಮಾಡ್ಕೋಬೇಕು, ಮನಸ್ಸಿನಲ್ಲಿ ನಿಶ್ಚಲವಾದ ಭಾವ ಇರಬೇಕು. ಏನಪ್ಪ ಅಂದ್ರೆ, ನಮಗೆ ಕೊರೋನಾ ಈ ಸಾಂಕ್ರಾಮಿಕ ಮಹಾಮಾರಿ ಬಂದಿದ್ರಿಂದ ನಮ್ಮ ಕಲಿಕೆ ಚೆನ್ನಾಗಿ ಆಗಿಲ್ಲ, ನಮ್ಮ ರಿಸಲ್ಟ್ ಕಡಿಮೆ ಆಯ್ತು ಅನ್ನುವಂತ ಕೊರಗು ಎಂದೂ ಇರುವ. ಈ ಜನವರಿ ತಿಂಗಳಲ್ಲಿ ಮೇ ತಿಂಗಳ ತನಕ ಇನ್ನೂ 5 ತಿಂಗಳು ಟೈಮ್ ಬಂದಿದೆ. ಅಲ್ಲಿ ಕೂಡ ಅಷ್ಟೇ ಇರ್ತಿತ್ತು. ಈಗ 7 ತಿಂಗಳು ಹೋಗಿದೆಯಲ್ಲ, ಅಲ್ಲಿ ಕೂಡ ಇಲ್ಲಿ ದಸರಾ ರಜೆ ಮತ್ತು ಕ್ರಿಸ್ಮಸ್ ರಜೆ ಇವೆಲ್ಲ ಮೈನಸ್ ಮಾಡಿ ಮತ್ತೆ ಹಾಲಿಡೇ ಅವೆಲ್ಲ ಅಷ್ಟೇ ಆಗಿತ್ತು. ಆದ್ರೆ ಕಡಿಮೆ ಅಂತೂ ಆಗಿದೆ. 120 ದಿನದ ಪಾಠದ ಅವಧಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಎಲ್ಲ ಹಾಲಿಡೇಸ್ ಬಿಟ್ಟು 120 ದಿನ ಬಳಸ್ಕೊಳ್ತಾ ಇದ್ದೀವಿ. ಅದಕ್ಕೆ ನಿಮ್ಮಲ್ಲಿ ಅವಧಿ ಕಡಿಮೆ ಆಗಿಲ್ಲ, ಇನ್ನು ಟೈಮ್ ಸಾಕಷ್ಟದ, ನಾವು ಸಾಧನೆ ಮಾಡಬಲ್ಲೆವು, ನಮ್ಮಲ್ಲಿ ಆ ಸಾಮರ್ಥ್ಯ ಇದೆ ಅನ್ನುವಂಥ ಧೈರ್ಯ ಮೊದಲು ತಂದ್ಕೋಬೇಕು ಅಂತ ನಮ್ಮ ಮಾತನ್ನ ಫಸ್ಟ್ ಹೇಳ್ತಾ ಇದ್ದೀವಿ. ಅದಾದ್ಮೇಲೆ ಈ ಸಂಸ್ಥೆ ತುಂಬಾ ಶಿಸ್ತಿನಿಂದ ಕ್ರಮಬದ್ಧವಾಗಿ ವ್ಯವಸ್ಥಿತವಾದ ನೀತಿಯಲ್ಲಿ ಶೈಕ್ಷಣಿಕ ಚಟುವಟಿಕೆಯನ್ನು ಮಾಡ್ಕೊತ ಬಂದದ ತುಂಬಾ ಹೆಸರಿದೆ. ನೀವೆಲ್ಲ ಇಲ್ಲಿ LKG ಇರ್ಬೋದು, 1ನೇ ಕ್ಲಾಸ್ ಇಲ್ಲೇ ಓದಿರ್ಬೋದು. ಈ ಸಲ 10ನೇ ಕ್ಲಾಸ್ ನಿರಂತರವಾಗಿ ಅಧ್ಯಯನ ಮಾಡಿದ ಒಂದು ಆನಂದ, ಆ ಒಂದು ಕ್ರಮಬದ್ಧವಾದ ಕಲಿಕೆ ನಿಮ್ಮಲ್ಲಿದೆ.
ಅದೇ ಕ್ರಮವನ್ನ ವ್ಯವಸ್ಥಿತವಾದ ರೀತಿಯ ಕಲಿಕೆಯನ್ನ ಈ ವರ್ಷವೂ ಕೂಡ ಮಾಡಬೇಕು. ಇದು ಮುಖ್ಯವಾಗಿ ತಾವು ಗಮನಿಸ್ಬೇಕೇನಪ್ಪಾ ಅಂದ್ರೆ ಒಂಚೂರು ಜಾಸ್ತಿ ಎಲ್ಲರೂ ಆಸಕ್ತಿ ವಹಿಸ್ಬೇಕು. ಈ ವರ್ಷ ನಾನು SLC ಇದ್ದೀನಿ, ನಾನು ಈ ವರ್ಷ ನನ್ನ ತಂದೆ ತಾಯಿಗೆ ಖುಷಿ ಕೊಡೋವಿದ್ದೀನಿ, ವಿಶೇಷವಾಗಿ ನನ್ನ ಹಡದ ತಾಯಿಗೆ ಹೆಚ್ಚು ಖುಷಿ ಕೊಡೋವಿದ್ದೀನಿ, ಇದ್ದೀನಿ ಗಂಡು ಹೆಣ್ಣಿಬ್ರು ಇದ್ದೇವೆ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಬರಬೇಕು. ಯಾಕಂದ್ರೆ ಆ ಮೊದಲನೇ ಹಂತ ಇದೆ. SLC ಅನ್ನುವಂಥದ್ದು ನಿಮ್ಮ ಕಲಿಕಾ ಬದುಕಿನ ಮೊದಲ ಹಂತದ ಪರೀಕ್ಷೆ ಇದೆ, ಪಬ್ಲಿಕ್ ಪರೀಕ್ಷೆ. ಇಲ್ಲಿರ್ತಕ್ಕಂಥ 1 ರಿಂದ 9 ಹೋಮ್ ಎಕ್ಸಾಮ್ ಮಾಡ್ತೀವಿ. ನಿಮಗೆ ಕಲಿಸಿದ ಶಿಕ್ಷಕರೇ ನಿಮಗೆ ಮೌಲ್ಯಮಾಪನ ಮಾಡಿ ಫಲಿತಾಂಶ ಕೊಡ್ತಾರೆ. ಇಲ್ಲಿ ಹಾಗಾಗೋದಿಲ್ಲ. ಇಲ್ಲಿ ಒಂದಿಷ್ಟು ಗುರುಗಳು ಬೇರೆ ಇರ್ತಾರೆ, ನಿಮಗೆ ಕಣ್ಣಿಗೆ ಕಾಣೋದಿಲ್ಲ. ಅವ್ರು ಬೇರೆ ಜಿಲ್ಲೆಯವರು ಇರ್ತಾರೆ. ನೀವು ಬರುತ್ತಾ ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡ್ತಾರೆ, ನಿಮ್ಮ ಸರಿಯಾದ ಉತ್ತರಕ್ಕೆ ಅಂಕ ಕೊಡ್ತಾರೆ. ಅದಕ್ಕಾಗಿ ಹಂಗಂತಂದ ನೀವು ಈ ಮುಂಚೆ 1 ರಿಂದ 9ನೇ ಕ್ಲಾಸ್ವರೆಗೆ ನೀವು ಉತ್ತರ ಬರೆಯದ ಮಾರ್ಕ್ ಕೊಟ್ಟಿದಾರ ಅಂತ ಅನ್ನಂಗಿಲ್ಲ. ನಾನು ನಿಮ್ಮ ಗುರುಗಳು ಕೂಡ ಹಾಗೆ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಬೇರೆ ಶಿಕ್ಷಕರು ಇರೋದ್ರಿಂದ ನಿಮ್ಮ ಉತ್ತರ ನೇರವಾಗಿರ್ಬೇಕು, ನಿರ್ದಿಷ್ಟವಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು, ಸ್ಫುಟವಾಗಿರ್ಬೇಕು. ಎಷ್ಟು ಅಂಕಕ್ಕೆ ಉತ್ತರ ಬೇಕು ಅಷ್ಟೇ ಬರೆದಿರ್ಬೇಕು. ಹಾಗಾದಾಗ ಮಾತ್ರ ಅಂಕಗಳು ಚೆನ್ನಾಗಿ ಸಿಗ್ತಾವ. ಅಂತ ಎಲ್ಲ ಅಂಕಗಳು ನಿಮಗೆ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಮೊದಲೇದು ಒಂದಿಷ್ಟು ಕ್ರಮಬದ್ಧವಾದ ಅಧ್ಯಯನ ನೀವು ಮಾಡಬೇಕು ಅಂತ ಮತ್ತೆ ಹೇಳ್ತೀನಿ. ಮುಖ್ಯವಾಗಿ ಗಮನಕ್ಕೆ ಬರೋದು 3-4 ಅಂಶ. ಆಲಿಸುವುದು. ಉತ್ತಮ ಆಲಿಸುವಿಕೆ ತುಂಬಾ ಪ್ರಭಾವಶಾಲಿ ಕಲಿಕೆಯನ್ನು ಮಾಡ್ತದೆ. ಹಾಗೆ ಮಾತಾಡ್ತಾ ಇದ್ದೀನಿ, ನೀನು ಮಾತಾಡೋದನ್ನ ಸುಮ್ಮನೆ ನೋಡ್ಲಿಕ್ಕೆ ಇರೋದು ನನ್ನನ್ನು ನೋಡ್ತೀರಿ, ನನ್ನ ಧ್ವನಿ ಕೇಳಿಸ್ತೀರಿ ಅಂತ ನಾ ಅನ್ಕೊಂಡಿರ್ತೇನೆ. ನೀವೆಲ್ಲೋ ಮನಸ್ಸು ಬೇರೆ ಇತ್ತು. ಯಾವಾಗ ಬಿಡ್ತಾರ ಈಗ 12:05 ಆಯ್ತು, ನಮ್ಮ ಶಾಲೆ 12:00 ಬಿಡ್ತದೆ. ಇವ್ರು ಬೇಗ ಬಿಟ್ರೆ ಪುಣ್ಯ ನನಗೆ, ಬೇಗ ಹೋಗ್ಬೇಕು, ಬಸ್ ಮಿಸ್ ಆಗುತ್ತೆ, ಅಲ್ಲ ಮನೆ ಕಾಯ್ತಿದ್ರೆ ನಮ್ಮ ಹೆಸರು ಬೇರೆ ಆಗುತ್ತೆ. ಹಿಂಗೇನೋ ಚಿಂತನೆ ಮಾಡ್ಕೊಂಡು ನಿಮ್ಮ ಅವಲೋಕನವನ್ನ, ಜ್ಞಾನವನ್ನ, ನಿಮ್ಮ ಒಂದು ಅವಧಾನವನ್ನ ಬೇರೆ ಕಡೆ ಕಳಿಸ್ಬಿಟ್ರೆ ಅದು ಅಲ್ಲ. ಅದಕ್ಕೆ ಆಲಿಸುವ ಸಾಮರ್ಥ್ಯ ಯಾರಿಗೆ ಪ್ರಭಾವಶಾಲಿ ಆಗಿರ್ತದ, ಪರ್ಫೆಕ್ಟ್ ಆಗಿರ್ತದ, ಅವ್ರು ತುಂಬಾ ಜಾಣರಾಗ್ತಾರೆ. ಇದು ಮೊದಲ ಹಂತ. ನೀವು ಹಾಗೆ ದಿನಾಲು ಶಾಲೆಗೆ ಬಂದು ನಿಮ್ಮ ಗುರುಗಳಿಗೆ ಹೇಳುವಂತಹ ಪಾಠಗಳನ್ನ ತುಂಬಾ ಪ್ರಬುದ್ಧವಾಗಿ, ಆನಂದಿತವಾಗಿ, ಏಕಾಗ್ರ ಚಿತ್ತತೆಯಿಂದ ಆಲಿಸ್ಬೇಕು, ಕೇಳಿಸ್ಕೊಳ್ಬೇಕು. ಆಯ್ತಾ? ಮೊದಲೇ ಕೇಳಿಸ್ಕೊಳ್ತಾ ನಿಮ್ಗೆ ಯಾವ್ದು ಅರ್ಥ ಆಗಿಲ್ಲ, ನೋಡಿ ಡಿಫಿಕಲ್ಟ್ ಏರಿಯಾ, ಇನ್ನೂ ಕನ್ಫ್ಯೂಸ್ ಇದೆಯಪ್ಪ, ಅದನ್ನ ನೋಟ್ ಮಾಡ್ಬೇಕು ಸಣ್ಣದಾಗಿ. ಆ ನೋಟ್ ಮಾಡಿ ಗೊತ್ತಾಗದ ವಿಷಯವನ್ನ ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಗೊತ್ತಾಗದ ವಿಷಯವನ್ನ ನೀವು ನೋಟ್ ಮಾಡಿ ನಿಮ್ಮ ಗುರುಗಳಿಗೆ ಅಥವಾ ಒಂದು ಬೆಸ್ಟ್ ಫ್ರೆಂಡ್ ಅಂತ ಇರ್ತಾರೆ, ಪೇರ್ ಗ್ರೂಪ್ ಮಾಡಿ ಕೇಳಿವಿ ನಾವು. ಏನು ಪೇರ್ ಗ್ರೂಪ್ ಮೀನಿಂಗ್ ಅಂದ್ರೆ ಬೆಸ್ಟ್ ಫ್ರೆಂಡ್ ಅಂದ್ರೆ ನಿಮ್ಗೆ ಯಾರು ಗೊತ್ತಿರ್ತಾರ ಒಳ್ಳೆ ಫ್ರೆಂಡ್ ಮಾಡ್ಕೋಬೇಕು. ಆ ಫ್ರೆಂಡ್ ಜೊತೆ ಚರ್ಚೆ ಮಾಡ್ಬೇಕು. ಅಕಾಡೆಮಿಕ್ ಓನ್ಲಿ ಚರ್ಚೆ ಮಾಡ್ಬೇಕು. ನಿಮ್ ಡ್ರೆಸ್ ಕಾಂಬಿನೇಷನ್, ಹೇರ್ ಸ್ಟೈಲು ಚರ್ಚೆ ಮಾಡಂಗಿಲ್ಲ. ಜಸ್ಟ್ ಅಕಾಡೆಮಿಕ್. ನಾನು ಈ ಪಾಠ ಇದು ಗೊತ್ತಾಗಿಲ್ಲ, ನಿನಗೇನು ಗೊತ್ತಾ ಹೇಳು, ನಿನಗೇನು ಗೊತ್ತಾ ನೀ ಹೇಳು, ಹೀಗೆ ಚರ್ಚೆ ಮಾಡಬೇಕು ಪೇರ್ ಗ್ರೂಪ್ ನಲ್ಲಿ. ಅದು ನೆಕ್ಸ್ಟ್ ಅಂತ ಅಂದ್ರೆ ನೀವು ಗುರುಗಳ ಹತ್ರ ಹೋಗ್ಬೇಕು. ಮೇಡಮ್, ಸರ್ ನನಗೆ ಇದು ಅರ್ಥ ಆಗಿಲ್ಲ, ಸರ್ ಕ್ಲಾರಿಫೈ ಮಾಡಿ. ಹೀಗೆ ಆಲಿಸುವ ಜೊತೆಗೆ, ಗೊತ್ತಿಲ್ಲ ವಿಷಯ ಪಟ್ಟಿ ಮಾಡೋ ಜೊತೆಗೆ ನಿಮ್ಮ ಗುರುಗಳ ಹತ್ರ, ನಿಮ್ಮ ಸ್ನೇಹಿತರ ಹತ್ರ ಸಂಪರ್ಕ ಮಾಡಿಕೊಂಡು ಆ ಕಲಿಕೆಯ ಕೊರತೆಯನ್ನ ನೀಗಿಸ್ಕೊಳ್ಬೇಕು, ಪರಿಹಾರ ಕಂಡುಕೊಳ್ಬೇಕು. ಎರಡನೇ ಹಂತ. ಇದಾದ್ಮೇಲೆ ಏನು ಹೋಮ್ವರ್ಕ್ ಕೊಡ್ತಾರೆ ಅದನ್ನ ಅವತ್ತೇ ಮಾಡ್ಬೇಕು. ಯಾಕಂದ್ರೆ ನೀವು ಪಾಠ ಕೇಳಿರ್ತೀರಿ, ಇಲ್ಲಿ ಕ್ಲಾರಿಫೈ ಮಾಡ್ಕೊಂಡಿರ್ತೀರಿ. ಏನು ಹೋಮ್ವರ್ಕ್ ಕೊಟ್ಟಿದ್ರೆ ಅದು ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ, ಮೈಂಡ್ ಫ್ರೆಶ್ ಇರ್ತದೆ, ಆರಾಮ ಉತ್ತರ ಬರಿಬಹುದು, ಪ್ರಿಪೇರ್ ಆಗ್ಬೋದು, ಚೆನ್ನಾಗಿ ಉತ್ತರ ಬರಿಬಹುದು. ಹೋಮ್ವರ್ಕ್ ಯಾವುದೇ ಕೊಟ್ಟಿರ್ಬೋದು. ಮತ್ತೆ ಒಂದ್ 2 ದಿನ ಬಿಟ್ಟು ಮಾಡೋಣ ಅಂತ ನೀವು ಒಂದ್ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ರಪ್ಪ ಅಂದ್ರೆ ಆ ಕಲಿಕೆಯು ಪೋಸ್ಟ್ಪೋನ್ ಮಾಡ್ತದೆ, ನಿಮ್ಮ ಜ್ಞಾನವು ನಿಮ್ಮ ಹತ್ರ ಬರ್ಲಿಕ್ಕೆ ಪೋಸ್ಟ್ಪೋನ್ ಮಾಡ್ತದೆ. ಅದಕ್ಕೆ ಎಂದೂ ಪೋಸ್ಟ್ಪೋನ್ ಮಾಡಬಹುದು. ಹೋಮ್ವರ್ಕ್ ಮಸ್ಟ್ ಅಟೆಂಡ್ ಟು ದಟ್ ಡೇ ಓನ್ಲಿ. ಓಕೆ, ಹಾಗೆ ನಿಮ್ಮ ಹೋಮ್ವರ್ಕ್ ಅವತ್ತೇ ಮಾಡ್ಬೇಕು. ಮತ್ತೆ ಓದುವ ಅವಧಿ ಅಂತ ಹೇಳ್ತೀವಿ ನಾವು. ಈಗ ನಮ್ದು ಬೆಳಗಿನ ಶಾಲೆ 10 ಗಂಟೆಯಿಂದ 12:30 ಮುಗಿತು. 12:30 1 ಗಂಟೆ ಮನೆ ರೀಚ್ ಆಗ್ತೇವೆ. 1 ರಿಂದ 1:30 ಊಟ ಆಗೋದು ಮಾಡ್ತಾರೆ. ಎಷ್ಟಾಗುತ್ತೆ? ಅಟ್ಲೀಸ್ಟ್ 2 ಗಂಟೆ. 2 ಗಂಟೆಯಿಂದ ಏನು ಒಂದು 3-4 ಗಂಟೆ ತನಕ, ಅಂದ್ರೆ ಒಂದು 2-3 ತಾಸು, 5 ಗಂಟೆ ತನಕ 3 ಅವರ್ಸ್ ಏನು ಹೋಮ್ವರ್ಕ್ ಇದೆ, ಏನು ಬರಿಬೇಕು ಅಂತಿರೋದನ್ನ ಕರೆಕ್ಟ್ ಟೈಮ್ ಮಾಡ್ಬೇಕು. ಸಮಯದ ಸದ್ಬಳಕೆ ಅಂತ ಹೇಳ್ತೀವಿ ಇದನ್ನ. ಟೈಮ್ ವೇಸ್ಟ್ ಮಾಡಂಗಿಲ್ಲ. ಮಾಡಿದ್ರೆ ಶಿಸ್ತು ಊಟ ಮಾಡಿ ನಿದ್ದೆ ಮಾಡೋದಲ್ಲ. ಸರ್ ನಿದ್ದೆ ಮಾಡಬಾರ್ದು, ನಿದ್ದೆ ಮಾಡ್ರಿ,
ಯಾವಾಗ ಮಾಡಬೇಕು, ರಾತ್ರಿ ಮಾಡ್ರಿ. ಆದ್ರೆ ಏನ್ ಕೆಲಸ ಇದೆ ಆ ಕೆಲಸದಲ್ಲಿ ನೀವು ತುಡಿತಾ ಇರಬೇಕು, ಆಸಕ್ತಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ನಾನು ಮಾಡಲೇಬೇಕು ಇವತ್ತು ಅಂತ, ಪೂರ್ಣಗೊಳಿಸ್ಬೇಕು ಇವತ್ತು ಅನ್ನುವಂತ ಒಂದು ಕಾತುರತೆ, ಕಿಲ್ಲಿಂಗ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ ಇಂಗ್ಲಿಷ್ನಾಗ. ಆ ಶಬ್ದ ಬಹಳ ಅರ್ಥವಾಗಿ ನಿಮ್ಗೆ ಅರ್ಥ ಆಗುತ್ತೆ, ಇಂಗ್ಲಿಷ್ ಮೀಡಿಯಂ ಕೊಡ್ತೀವಿ. ಆ ಕಿಲ್ಲಿಂಗ್ ಇನ್ಸ್ಟಿಂಕ್ಟ್ ನಿಮ್ಮಲ್ಲಿ ಇತ್ತು ಅಂದ್ರೆ ಅವತ್ತೇ ಕೆಲಸ ಅವತ್ತೇ ಮಾಡಿ ಮುಗಿಸ್ತೇವೆ. ಆ ರೀತಿ ಆ ಹೋಮ್ವರ್ಕ್ ಮಾಡುವಂಥದ್ದಾಗಬೇಕು. ಆಮೇಲೆ ನೈಟ್ ಟೈಮ್ ಏನು 6 ಗಂಟೆ ತನಕ ಆಯ್ತು, ಒಂದು ಬೆಸ್ಟ್. ಆಮೇಲೆ ಮತ್ತೆ 7 ಗಂಟೆಯಿಂದ 9 ಗಂಟೆವರೆಗೆ 8:30ವರೆಗೆ ಏನು ಓದ್ಬೇಕು, ಏನು ವರ್ಕ್ ಮಾಡ್ಬೇಕು ಅದು ಹಾಕಬೇಕು. ಆಮೇಲೆ 8:30ರಿಂದ 9 ಗಂಟೆವರೆಗೆ ಹಾಫ್ ಅನ್ ಅವರ್ ಊಟ. ಆಮೇಲೆ 9 ಗಂಟೆಯಿಂದ ನೀವು ಮಲಗುವವರೆಗೆ 10:30 ಆಗ್ಬೋದು, 11 ಆಗಿರ್ಬೋದು. ಆ ಅವಧಿಯಲ್ಲಿ ಕೂಡ ಏನು ಬರೀಬೇಕು, ಏನು ಬಿಡಿಸ್ಬೇಕು. ವಿಶೇಷವಾಗಿ ಶಾಲೆಗೆ ಹೋದ್ರೆ ಊಟ ಮಾಡ್ತಾರಲ್ಲ, ಊಟ ಮಾಡ್ತಂದ್ರೆ ಆಲ್ಮೋಸ್ಟ್ ಓದಕ್ ಕೊಡ್ಬಾರ್ದು, ನಿಧಿ ಬರ್ತದೆ. ಅದೇ ರೀತಿ 8:30 ಊಟ ಮಾಡ್ತಾರಲ್ಲ, 9 ಗಂಟೆಯಿಂದ ಓದಕ್ ಕೊಡ್ಬಾರ್ದು, ನಿಧಿ ಬರ್ತದೆ. ಯಾವಾಗ ಓದ್ಬೇಕು ಅಂದ್ರೆ ನೀತಿ ಬರೋ ಟೈಮ್ನಾಗ ಓದ್ಬೇಕು. ನೀತಿ ಬರೋ ಟೈಮ್ ಏನು ಸರ್ ನಿಧಿ ಮಾಡ್ಬೇಕಾ ಅಂತ ಕೇಳ್ತೀರಲ್ವಾ? ಇಲ್ಲ, ಲೆಕ್ಕ ಬಿಡಿಸ್ರಿ, ಚಿತ್ರ ತೆಗಿರಿ, ಮತ್ತೆ ಮ್ಯಾಪ್ ತೆಗಿರಿ, ಸೈನ್ಸ್ ಚಾರ್ಟ್ ಹಾಕ್ಸ್ರಿ, ಇಂಥವೆಲ್ಲ ಮಾಡಿ. ಆಯ್ತಾ? ಈ ರೀತಿ ಮಾಡೋ ಮೂಲಕ ಅದು ಕಲಿಕಾ ನಿರಂತರತೆ ಅಂತ ಹೇಳ್ತೀವಿ ನಾವು, ಲರ್ನಿಂಗ್ ಕಂಟಿನ್ಯೂಟಿ ಅಂತ ಹೇಳ್ತೀವಿ ನಾವು. ಅದು ನಿಮ್ಮ ಹತ್ರ ಕಂಟಿನ್ಯೂಟಿ ಇತ್ತಂದ್ರೆ ಡೈಲಿ ಅಪ್ಡೇಷನ್ ಆಗ್ತದೆ, ಜ್ಞಾನ ಎಲ್ಲ ಆಗ್ತಾ ಇರ್ತದೆ, ಮೆಮೊರಿಲಿ ಸ್ಟೋರ್ ಆಗ್ತಿರ್ತದೆ. ಡೋಂಟ್ ವರಿ. ಯಾರು ಪರ್ಫೆಕ್ಟ್ ಆಗಿ ಓದ್ತೀರಿ, ಬರೀತೀರಿ, ಮನನ ಮಾಡ್ಕೊತೀರಿ, ಪರ್ಫೆಕ್ಟ್ ಆಗಿ ನಿಮ್ಮಲ್ಲಿ ಮೆಮೊರಿ ಸ್ಟೋರ್ ಆಗ್ತದೆ. ಅದಕ್ಕಾಗಿ ನೀವೆಲ್ಲರೂ ಆ ರೀತಿ ಮಾಡಬೇಕು. ಈ ಎಲ್ಲ ಚಟುವಟಿಕೆಯನ್ನು ಮಾಡ್ಬೇಕಾದ್ರೆ ಒಂದಿಷ್ಟು ನಿಯಮವನ್ನು ಅನುಸರಿಸ್ರಿ. ಏನಪ್ಪಾ ಅಂದ್ರೆ ಓದ್ಲಿಕ್ಕೆ ಬಿಡ್ತಿರಲ್ಲ, ನಿಮ್ಮ ವಯೋಮಾನಕ್ಕೆ, ನಿಮ್ಮ ಒಂದು ಏಜ್ ಗ್ರೂಪ್ಗೆ ಸೈಕಾಲಜಿಸ್ಟ್, ಎಜುಕೇಶನ್ ಸೈಕಾಲಜಿಸ್ಟ್ ಹೇಳಿದ್ದಾರೆ, ಒಂದು 30 to 40 ಮಿನಿಟ್ಸ್ ಅಷ್ಟೇ ಏಕಾಗ್ರತೆಯಿಂದ ಕಾನ್ಸಂಟ್ರೇಷನ್ ಮಾಡ್ಕೋಬಹುದು ಓದುವಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಆ ಓದುವ ಹೊತ್ತಿನಲ್ಲಿ ಆ ಒಂದು 30 ನಿಮಿಷ ಓದ್ರಿ. ಏನು ಓದ್ಬೇಕಂತ ಮೊದಲು ನಿರ್ಧಾರ ಮಾಡ್ಕೊಳ್ರಿ. ಆಮೇಲೆ ನಿರ್ಧಾರ ಮಾಡ್ಕೊಂಡಾದ್ಮೇಲೆ ಯಾವ ಪ್ರಶ್ನೆ ಉತ್ತರ ಹುಡುಕ್ಬೇಕು ಅಂತ ನಿರ್ಧಾರ ಮಾಡ್ಕೊಳ್ರಿ. ಓದ್ಲಿಕ್ಕೆ ಬೇಕಾದ ಪೂರಕ ಸಾಹಿತ್ಯ ಸಾಮಗ್ರಿ, ನೋಟ್ಸ್ ಇರ್ಬೋದು, ಗೈಡ್ ಇರ್ಬೋದು, ಟೆಕ್ಸ್ಟ್ ಬುಕ್ ಇರ್ಬೋದು, ಮತ್ತೆ ನಿಮ್ಗೆ ನಿಮ್ ಟೀಚರ್ಸ್ ಕೊಟ್ಟಂತ ನೋಟ್ಸ್ ಇರ್ಬೋದು, ಎಲ್ಲ ಸಿದ್ಧವನ್ನು ಪಕ್ಕದಲ್ಲಿ ಇಟ್ಕೊಂಡು ಓದಕ್ಕೆ ಶುರು ಮಾಡಿ. ಎಲ್ಲ ಸಾಮಗ್ರಿ ಇರಬೇಕು, ರೂಮ್ ಸ್ವಚ್ಛ ಇರಬೇಕು, ಪ್ರಶಾಂತವಾಗಿರ್ಬೇಕು, ಹಂಗೆ ಓದಾಕ್ ಕೊಡ್ಬೇಕು. ಓದ್ಬೇಕಾದ್ರೆ ಮತ್ತೆ ನೀವು ಎಲ್ಲೂ ಮನಸ್ಸನ್ನ ಹರಿಬಿಡ್ಬಾರ್ದು. ಏನೋ ಒಂದು ಓದಿರ್ತದೆ ಮನಸ್ಸಿಗೆ, ಅದು ಬಹಳ ಚಂಚಲ, ಅದಕ್ಕೆ ಹರಿಬಿಡದೇನೆ ಒಂದು ಅರ್ಧ ಗಂಟೆ ಅಷ್ಟೇನೆ ಓದ್ತಾ ಇದ್ದೀರಲ್ಲ, ಪ್ರತಿ ಅಕ್ಷರವನ್ನ, ಪ್ರತಿ ಪದವನ್ನ, ಪ್ರತಿ ವಾಕ್ಯವನ್ನ ಅರ್ಥ ಮಾಡ್ಕೊಂತ ಆಳಕ್ಕೆ ಇಳಿದ ಒಂದ್ ಯಾವ್ದು ಸೋಷಿಯಲ್ ಸೈನ್ಸ್ ಓದ್ತಾ ಇದ್ರಿ, ಒಂದ್ ಯಾವ್ದು ಕನ್ನಡ ಓದ್ತಿದ್ರಿ ಅಂತಂದ್ರೆ ಆ ಸೋಷಿಯಲ್ ಸೈನ್ಸ್ ಓದ್ತಿದ್ರೆ ಆ ಒಂದು ಕಾಳಗಕ್ಕೆ ಹೋಗ್ಬೇಕು, ನೀವು ಆಸೆ ಕದಲಿಕ್ಕೆ ಹೋಗ್ಬೇಕು, ತಾಳಿಕೊಟ್ಟಿ ಕದಲಿಕ್ಕೆ ಹೋಗ್ಬೇಕು. ಏನಾಯ್ತು, ಯಾರ ಯುದ್ಧ ಮಾಡಿದ್ರು ಆ ಯುದ್ಧದಲ್ಲಿ ನಿಂತಿರ್ಬೇಕು. ನೀವು ಮ್ಯಾಲೆ ನೋಡ್ತಿರ್ಬೇಕು, ಸಿನಿಮಾ ನೋಡ್ತಿರ್ತಾರೆ, ಯುದ್ಧ, ಮಹಾಭಾರತ ಯುದ್ಧ, ಹಂಗೆ ಕಣ್ಮುಂದ್ ಬರ್ಬೇಕು. ನಿಮ್ಗೆ ಹಳೆಯ ರಾಮರಾಯ, ಬಹುಮನಿ ಸುಲ್ತಾನರು, ಬಹುಮನಿ ಅರಸರು ಯುದ್ಧ ಮಾಡಿದವ್ರಲ್ಲಿ ನಿಂತಿರ್ಬೇಕು. ಹಿಂಗೆ ಆ ಒಂದು ಚಿತ್ರಣ ನೀವು ಓದೋದನ್ನೇ ಬರ್ಬೇಕು. ಹಾಗಾದಾಗ ಮಾತ್ರ ನೀವು ಏಕಾಗ್ರತೆಯಿಂದ ಓದ್ತಾ ಇದ್ದೀರಿ ಅಂತ. ಹೀಗೆ ಒಂದು 30 ನಿಮಿಷ ಓದಿ ಮಕ್ಕಳ. ಓದಾದ್ಮೇಲೆ ಟಿಪ್ಸ್ ಒಂದು 10 ನಿಮಿಷ ರೆಸ್ಟ್ ಮಾಡಿ. ಆ ರೆಸ್ಟ್ ಏನಪ್ಪಾ ಅಂತ ಅಡ್ಡಾಡಕ್ ಹೋಗೋದಲ್ಲ, 10 ನಿಮಿಷ ಏನು ಓದಿದ್ರಿ ಪಾಯಿಂಟ್ಸ್ ನಲ್ಲಿ ಬರೀರಿ, ಟಿಪ್ಸ್ ತರ ಅದು ಬರಿಬೇಕು. 10 ನಿಮಿಷ ಬರೀರಿ. ಬರದಾದ್ಮೇಲೆ ಏನು ಓದಿರಿ, ಏನು ಯಾವ ಪ್ರಶ್ನೆ ಉತ್ತರ ಹೊಡ್ಲಿಕ್ಕೆ ಬರುದ್ರಿ, ಆ ಉತ್ತರ ಸರಿ ಇದೆ ಅಂತ ಚೆಕ್ ಮಾಡ್ತಾ 5 ನಿಮಿಷ. ನಿಮ್ಮ ಅಕ್ಷರ ತುಂಡಾಗಿರ್ಬೇಕು, ಒಂದು ಪದದ ಮಧ್ಯೆ ಪದ ಸ್ಪೇಸ್ ಇರ್ಬೇಕು, ಇಂಪಾರ್ಟೆನ್ಸ್ ಇದು ಕಂಟ್ರೋಲ್ ಮಾಡ್ಬೇಕು. ರೆಡ್ಡಿಂಗ್ ಮಾಡಬಾರ್ದು, ಯಾವಾಗ ರೆಡ್ಡಿಂಗ್ ಯೂಸ್ ಮಾಡಲೇಬಾರ್ದು. ನೀವು ಪಾತ್ರದಲ್ಲಿ ಕೆಳಗಡೆ ಸಸ್ಪೆನ್ಸ್ ಇಂದ ಕಂಟ್ರೋಲ್ ಮಾಡಬಹುದು, ಅದೇ ಪೆನ್ ಕಂಟ್ರೋಲ್ ಮಾಡಬಹುದು, ಇಂಪಾರ್ಟೆನ್ಸ್ ಪಾಯಿಂಟ್ಸ್ ಮಾತ್ರ. ಹೀಗೆ ಮಾಡ್ತಾ ಬರೆದ್ರೆ ಸ್ಫುಟವಾಗಿದ್ರೆ ನಿಮಗೆ ಆರಾಮಾಗಿ ಅನ್ಪಿಸುತ್ತವ. ಇದು ಬರವಣಿಗೆ ಲೆಕ್ಕ. ಮತ್ತೊಂದ್ ಕಡೆ ಹೇಳ್ತಾರ, ಹಾಗೆ ಬರಹ ಇರ್ತದೋ ಹಾಗೆ ನೀವು ಮನಸ್ಸಿರ್ತದೆ ಅಂತ ಹೇಳ್ತಾರೆ. ಅದು ಎಷ್ಟು ಮನಸ್ಸುತ್ತೆ ಗೊತ್ತಿಲ್ಲ ನನಗೆ, ಆದ್ರೆ ಆ ಮನೋವಿಜ್ಞಾನದ ಮಾತು ಹೇಳಿದಾರೆ. ಅಕ್ಷರ ಅರ್ಥ ಆಗೋದು ಮತ್ತೆ ಅವರೇ ಬಂದು ಓದ್ಬೇಕು. ನೀವು ಓದಕ್ ಆಗತ್ತ, ನೀವು ಬರುತ್ತ, ನೀವು ಓದಕ್ ಕೊಡ್ತಾರ, ಮಾರ್ಕ್ ಹಾಕಕ್ ಕೊಡ್ತಾರ ನಿಮ್ಗೆ? ಇಲ್ಲ ತಾನೆ. ಹಾಗಾದ್ರೆ ದುಂಡಾಗಿ ಬರಿಬೇಕು. ಮತ್ತೊಬ್ರು ಓದಿದ್ರೆ ಖುಷಿ ಕೊಡ್ಬೇಕು. ಏನಿದೆ, ಯಾವ ಅಕ್ಷರ ಎಷ್ಟು ಸ್ಫುಟವಾಗಿ ಬರೆದಿದ್ದಾರೆ, ಪ್ರಿಂಟ್ ಹೊಡೆದಾಗ ಬರೆದಿದ್ದಾರೆ ನೋಡಿ ಅಂತ ಅನ್ಬೇಕು. ಹಾಗೆ ನೀವು ಆ ಬರಹ ಇರ್ಬೇಕು ನಿಮ್ದು. ಹೀಗೆ ಬರಹ ಉತ್ತಮವಾಗಿತ್ತು ಅಂತಂದ್ರೆ, ನಿಮ್ಮ ಓದುಗರಿಗೆ ಚೆನ್ನಾಗಿತ್ತು ಅಂದ್ರೆ ಆಟೋಮೆಟಿಕ್ ಮನನ ಆಗುತ್ತೆ, ಆರಾಮಾಗಿ ಸ್ಕೋರ್ ಆಗುತ್ತೆ, ಡೌಟ್ ಬೇಡ. ಓಕೆ, ಇವೆಲ್ಲ 3 ಓದು, ಬರಹ, ಮನನ ಆಯ್ತು ಅಂದ್ರೆ ಕಾನ್ಫಿಡೆನ್ಸ್ ಬರ್ತದೆ, ಆತ್ಮವಿಶ್ವಾಸ ಆಟೋಮೆಟಿಕ್ ಬರ್ತದೆ. ಆತ್ಮವಿಶ್ವಾಸ ಇತ್ತು ಅಂದ್ರೆ ಎಲ್ಲ ಓದಲಿಕ್ಕೆ ಹೇಳ್ತೀರಿ ನೀವು. ಆತ್ಮವಿಶ್ವಾಸ ಇರ್ಬೇಕಷ್ಟೇ. ಆತ್ಮವಿಶ್ವಾಸ ಬರೋದು ಯಾವಾಗ? ಉತ್ತಮ ಓದು, ಉತ್ತಮ ಬರಹ, ಉತ್ತಮ ಮನನ. ನೀವು 3 ಇದ್ದಾಗ ಮಾತ್ರ 4ನೇ ಆತ್ಮವಿಶ್ವಾಸ ಬರ್ತದೆ. ನೀವು 4 ಇದ್ದಾಗ ಮಾತ್ರ ಪರೀಕ್ಷಾ ಸಂಪೂರ್ಣ ಸಿದ್ಧ, ಯುದ್ಧ ಗೆದ್ದೆ ಅಂತ ಅರ್ಥ ಖುಷಿ ಆಗ್ತದೆ.
ಆ ಯುದ್ಧ ಅಂದ್ರೆ ಪರೀಕ್ಷೆ ಯುದ್ಧ ಅಲ್ಲ, ಅದು ಅದೊಂದು ಜಾತ್ರೆ ಅನ್ಕೋಬೇಕು, ಪಿಕ್ನಿಕ್ ಅನ್ಕೋಬೇಕು, ಅದು ಯಾವ್ದೋ ಮಾವನ ಮನೆಗೆ ಅಜ್ಜಿ ಮನೆಗೆ ಹೋಗಿ ಅನ್ಕೋಬೇಕು. ಅಂದಾಗ ಮಾತ್ರ ಓದಿದೆಲ್ಲ ನೆನಪರ್ತದೆ. ನೀವೆಲ್ಲೋ ಒಂದು ಜೈಲಿ ಹೊಂಟಿನಪ್ಪ ಅಂತ ಅಂದ್ಕೊಂಡು ಹೋಗ್ಬಿಟ್ರೆ ಕೈಗೆಲ್ಲ ತರ ನಡುಗೋದು, ಕೈಗೆಲ್ಲ ಬೆವರು ಹೊಡಿಯೋದು, ಪೆನ್ ಜಾರೋದು, ಇನ್ಸ್ಪೆಕ್ಟಿ ಜಾರೋದು, ಆಯ್ತು ಏನು ಬರಲ್ಲ, ಏನು ನೆನಪರಲ್ಲ. ಈ ಮೆಮರಿ ಪವರ್ ಹಂಗಿದ್ದೆವು. ನೀವು ಎಷ್ಟು ಖುಷಿ ಇರ್ತೀರಿ ಅಷ್ಟು ಓಪನ್ ಆಗುತ್ತೆ. ನೀವೆಷ್ಟು ಗಂಟು ಮುಖ ಹಾಕ್ತೀರಿ, ಅಯ್ಯೋ 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 ಅಂತೀರಿ, ಹೆದರ್ತೀರಿ, ಎಂತ ಪ್ರಶ್ನೆ ಬರ್ತದೆ ಏನೋ ಅಂತ ಹೆದರ್ತೀರಿ, ಅಷ್ಟು ಲಾಕ್ ಆಗುತ್ತೆ. ಎಲ್ಲ ಪ್ರಶ್ನೆ ಈಸಿ ಇದಾವ ಅಂತ ಹೆಂಗೆ ಫಸ್ಟ್ ಓದ್ತೀರಿ, ಫಸ್ಟ್ ಒಂದೆರಡು ಕ್ವಶನ್ ಹೊಟ್ಟೆ ಅರ್ಥ ಆಗುದಿಲ್ಲ, ಸತ್ಯನ ಅಥವಾ ಇಲ್ಲ, ಮುಂದಿನ ಪ್ರಶ್ನೆ ಈಸಿ ಇರ್ತಾವ. ನಿಮ್ಮಲ್ಲಿ ಪ್ರಶ್ನೆ ಸೆಟ್ ಮಾಡೋ ಹಾಗಿರ್ತದೆ, ಒಂದು 40% ಸ್ವಲ್ಪ ಟಫ್ ಇರ್ತಾವ, ಉಳಿದೆಲ್ಲ ಈಸಿ ಇರ್ತಾವ. ಆ ತರ ಸೆಟ್ಟಿಂಗ್ಸ್ ಇರ್ತದೆ. ಅದಕ್ಕೆ ನೀವು ಗಾಬರಿ ಆಗೋ ಕಾರಣ ಯಾವ ಮೊದಲು ಬರ್ತಾವ ಅದನ್ನೇ ಬರೀರಿ. ಒಂದೇ ಪ್ರಶ್ನೆ ಬರೀಬೇಕಂತ ಯಾರು ಹೇಳಿದ್ರೆ ನಿಮಗೆ 32 ಪ್ರಶ್ನೆ ಯಾವಪ್ಪ ಅಂದ್ರೆ 32ನೇ ಮೊದಲು ಬರೀಬಹುದು. ಅದಕ್ಕೆ ಮೊದಲು ಯಾವ ಬರ್ತಾವ ಅಂತ ಸ್ವಲ್ಪ ಟಿಕ್ ಮಾಡ್ಕೊಳ್ರಿ, ಜಸ್ಟ್ ಹಿಂಗ ಸಣ್ಣದಾಗಿ. ಅವು 32 ಪ್ರಶ್ನೆ ಮೊದಲು ಒಂದು 10 ಬರ್ತಿರ್ತಾವ ಆರಾಮಾಗಿ. ಆ 10 ಮೊದಲು ಬರೀ ಒಂದು ತಾಸು ಬಹಳ ಚಂದಾಗಿ ಮನಸಾರೆ ಗುಂಡಾಗಿ ಒಂದು 5-6 ಪೇಜ್ ಬರ್ಬಿಟ್ರೆ ಅವೇರ್ನೆಸ್ ಗೊತ್ತಾಗ್ಬಿಡ್ತದ. ದಿಸ್ ಸ್ಟೂಡೆಂಟ್ಸ್ ಇಸ್ ಬ್ರಿಲಿಯಂಟ್ ಆಗ್ತಾವ ಮುಂದೆ. ಫಸ್ಟ್ ಬಟ್ಟಿಲ್ಲ ಮಾರ್ಕ್ಸ್ ಮುಂದೆ ಕೂಡ ಹಂಗೆ ಕೊಡೋದು ಹೋಗ್ಬಿಡ್ತಾರೆ. ನಿಮ್ಮೆಲ್ಲ ಗುರುಗಳ ಕೇಳ್ಬಿಟ್ಟು ಹಂಗೆ ಮಾಡಿರ್ತಾರೆ. ಅದಕ್ಕೆ ಮಾರ್ಕ್ಸ್ ಕಡಿಬೇಕು ಅದಕ್ಕೆ ಟೆಕ್ನಿಕ್ ಯೂಸ್ ಮಾಡಬೇಕು. ಹೀಗೆ ನಿಮ್ಮ ಪರೀಕ್ಷೆಯಲ್ಲಿ ಸಿದ್ಧ ಆಗಬೇಕು. ಅನವಶ್ಯಕವಾಗಿ ಒಂದು ಪೇಪರ್ ಮುಗಿತದ, ಆರಾಮಾಗಿ ಬರೀತೀರಿ, ಅಲ್ಲೆಲ್ಲ ಒಂದು ಸಣ್ಣ ಮಿಸ್ಟೇಕ್ ಮಾಡಿರ್ತೀರಿ, ಅದನ್ನ ಮತ್ತೆ ನಿಮ್ ಗೆಳತಿ ಮುಂದೆ ನಿಮ್ ಗೆಳೆಯ ಡಿಸ್ಕಸ್ ಮಾಡಕ್ ಹೋಗ್ಬೇಡ್ರಿ. ಮಕ್ಕಳ್ರೆ ಅವತ್ತು ಬೇಕು ಆ ಪೇಪರ್ ಮುಗಿತದ, ಅದು ಮುಗಿತದ. ನೆಕ್ಸ್ಟ್ ಪೇಪರ್ ಅದ್ರ ಬಗ್ಗೆ ಚಿಂತನೆ ಮಾಡಿ, ಅದ್ರ ಬಗ್ಗೆ ಪುಸ್ತಕ ಕೇಳ್ಬಿಡು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಹೀಗೆ ಮಾಡ್ಕೊಂಡು ನೀವು ಪರೀಕ್ಷೆ ಸಿದ್ಧತೆ ಆಗಬೇಕು. ಆಯ್ತಾ? ಟೋಟಲ್ ಆಗಿ ಮಕ್ಕಳೇ ಇದು ಈಜಿ ಅದ. ನಾವೆಲ್ಲ ಆ ಸ್ಟೇಜ್ ದಾಟ್ ಬಂದಿವಿ. ಅದ್ರ ನಂತರ ಫಸ್ಟ್ ಹಂಗೆ ಅನಿಸ್ತದೆ, ಯಪ್ಪ ಹೇಗೆ ಎಸ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಹ್ಯಾಕ್ ಮಾಡೋದು, ಒಟ್ಟೆ ವರಿ ಮಾಡ್ಕೊಬೇಡ್ರಿ. ನಿಮ್ಮಲ್ಲಿ ಆ ಸಾಮರ್ಥ್ಯ ದೇವ್ರು ಕೊಟ್ಟಿದ್ದಾರೆ. ಬಹಳಷ್ಟು ಹುಡುಗರು 625 ತಗೊಂತಾರ. ಅರ್ಥ ಏನು ಅಂದ್ರೆ ಪಕ್ಕಾ ಜ್ಞಾನ ನಿಮ್ಮಲ್ಲಿದೆ. ಅವರೆಲ್ಲ ಕ್ರಮಬದ್ಧವಾಗಿ ಹೋಗ್ತಾರೆ. ಸಿಸ್ಟಮ್ಯಾಟಿಕ್ ಲರ್ನಿಂಗ್ ಆಗಿದೆ. ಗುರುಗಳ ಮಾತು ಕೇಳಿದ್ದಾರೆ, ತಮ್ಮ ಆರೋಗ್ಯಕ್ಕೆ ತಾವು ಕಾಪಾಡ್ಕೊಂಡಿದ್ದಾರೆ, ದಿನನಿತ್ಯ ತಮ್ಮ ಡೈಲಿ ಟೈಮ್ ಟೇಬಲ್ ಮಾಡ್ಕೊಂಡಿದ್ದಾರೆ, ತಾವು ಫಾಲೋ ಮಾಡ್ಕೊಂಡಿದ್ದಾರೆ, ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡಿದ್ದಾರೆ. ಇಷ್ಟೇ ಸಿಗ್ತವೆ. ಅದಕ್ಕೆ ನೀವು ಕೂಡ ಮಾಡಬಲ್ರಿ. ಆ ಸಾಮರ್ಥ್ಯ ನಿಮ್ಮಲ್ಲಿದೆ, ನೀವು ಮಾಡ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾ, ಮುಖ್ಯವಾಗಿ ಕೊರೋನಾ ಪೀರಿಯಡ್ ಆರೋಗ್ಯ ಬಗ್ಗೆ ಕಾಳಜಿ ಮಾಡ್ಕೊಳ್ರಿ, ಸಾಮಾಜಿಕ ಅಂತರ ಕಾಪಾಡ್ಕೊಳ್ರಿ, ಮಾಸ್ಕ್ ಹಾಕೊಳ್ರಿ, ಸ್ಯಾನಿಟೈಸರ್ ಬಳಸ್ಕೊಳ್ರಿ. ಮನೆಯಲ್ಲಿ ಕೂಡ ಅನಾವಶ್ಯಕವಾಗಿ ಇತರೆ ಕೆಲಸ ಸ್ವಲ್ಪ ಕಡಿಮೆ ಮಾಡಿ. ಅಂದ್ರೆ ಸ್ಟಡಿ ಪರ್ಪಸ್ ವರ್ಕ್ಸ್ ಜಾಸ್ತಿ ಮಾಡಿ. ಸ್ಟಡಿ ಪರ್ಪಸ್ ವರ್ಕ್ಸ್, ರೈಟಿಂಗ್, ರೀಡಿಂಗ್, ಡಿಸ್ಕಸಿಂಗ್. ಆಮೇಲೆ ಟಿವಿ ನೋಡ್ರಿ, ಯಾವಾಗ ನಮ್ಮ ಸಂವೇದ ಕಾರ್ಯಕ್ರಮ ಬರ್ತದೆ ಅದನ್ನ ನೋಡಿ. ಓಕೆ, ಸಂವೇದ ಕಾರ್ಯಕ್ರಮದ ಪಾಠಗಳನ್ನು ನೋಡ್ರಿ. ಹೀಗೆ ಮಾಡ್ತಾ ನೀವು ಉತ್ತಮ ಅಧ್ಯಯನ ಮಾಡ್ಬೇಕಂತ ಒಂದು ಸಲಹೆ ಹೊಂದಿದೆ. ಚಿಂತೆ ಮಾಡಬೇಡಿ. 5 ದಿನ ಟೈಮ್ ಇದೆ. ಮೇ 8 ಕ್ಲಾಸ್ ನಡೀತಾವೆ. ಮತ್ತು ನಾವು ಇನ್ನೊಂದು ವಾರದಾಗ ಬಹುಶಃ ಫುಲ್ ಡೇ ಮಾಡೋ ಚಾನ್ಸ್ ಇದೆ. SSLC ಕ್ಲಾಸ್ ಹಾಫ್ ಡೇ ಇದೆ, ಫುಲ್ ಡೇ ಮಾಡೋ ಚಾನ್ಸ್ ಇದೆ. ಯಾಕಂದ್ರೆ ಕೊರೋನಾ ಲಸಿಕೆ ಕೂಡ ಇವತ್ತು ಹಂಚ್ತಾ ಇದ್ದಾರೆ. ಅದಕ್ಕಾಗಿ ನಮ್ಗೆ ಕೊರೋನಾ ಕೊನೆ ಹಂತದಲ್ಲಿ ಇದ್ದೀವಿ. ಕೊರೋನಾ ಅಬ್ಬರ ನಮ್ಗೆ ಮೊದಲಿಗಿಲ್ಲ, 6 ತಿಂಗಳು ಹಿಂದಿದ್ದಂಗಿಲ್ಲ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ದೇವರು ಒಂದೇನೋ ಸದ್ಬುದ್ಧಿ ಕೊಟ್ಟಾನ ಕೊರೋನಾ, ಹೋಗಪ್ಪ ಸಾಕು ಪುಣ್ಯಾತ್ಮ ಅಂತ. ಅದಕ್ಕೆ ಲಸಿಕೆ ಕೂಡ ಬಂದಿದೆ. ನೀವು ಆರಾಮಾಗಿರ್ಬೇಕು, ಯಾರು ಅಂಜಿಕೆ ಕಾಣಿಲ್ಲ. ಸ್ವಲ್ಪ ಇವೆಲ್ಲ ಅದು ಪೂರ್ತಿ ಹೋಗೋದ್ರಿಂದ ನಾವು ಸ್ವಲ್ಪ ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಇವೆಲ್ಲ ಮಾಡ್ಕೊಂತ ಇರೋಣ. ಕಲಿಕೆ ಬಗ್ಗೆ ಮಾತ್ರ ಚಿಂತೆ ಮಾಡಬೇಡಿ. ನಮಗೆ ಪ್ರತಿ ಶುಕ್ರವಾರ ಫೋನ್ ನೇರ ಕಾರ್ಯಕ್ರಮ ನಿಮ್ಗಾಗಿ ಮಾಡ್ತಾ ಇದ್ದೀನಿ. ಇವತ್ತು ಸೈನ್ಸ್ ಎಕ್ಸಾಮ್, ಸೈನ್ಸ್ ವಿಷಯದ ಬಗ್ಗೆ ಫೋನ್ ನೇರ ಕಾರ್ಯಕ್ರಮ ಇದೆ. ಮೊಬೈಲ್ ನಂಬರ್ಸ್ ಎಲ್ಲ ಕೊಟ್ಟಿದ್ದೀವಿ ನೀವು ಹೆಡ್ ಮಾಸ್ಟರ್ಗೆ, ಅವ್ರ ಕಡೆ ಪಡ್ಕೊಳ್ರಿ. ಆ ನಂಬರ್ಗೆ ಕಾಲ್ ಮಾಡಿ ನೀವು ಸೈನ್ಸ್ ಏನು ನೋಟ್ಸ್ ಇದ್ರೆ. ಮತ್ತು ನೆಕ್ಸ್ಟ್ ಫ್ರೈಡೆ 5 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಪ್ರತಿ ವಾರ ಇರುತ್ತೆ. ಪ್ರತಿ ವಾರ ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೆ ನಾವು ಫೋನ್ ಕಾರ್ಯಕ್ರಮ ಮಾಡ್ತಿದ್ವಿ. ನೆಕ್ಸ್ಟ್ ವೀಕ್ ಇಂಗ್ಲಿಷ್ ಇರ್ತದೆ, ಅದ್ರ ನೆಕ್ಸ್ಟ್ ವೀಕ್ ಸೋಷಿಯಲ್ ಸೈನ್ಸ್ ಇರ್ತದೆ, ಲಾಸ್ಟ್ ವೀಕ್ ಮ್ಯಾಥಮೆಟಿಕ್ಸ್ ಆಯ್ತು. ಹೀಗೆಲ್ಲ ಪ್ರತಿ ವಾರ ನಾವು ಅಪ್ ಟು ಏಪ್ರಿಲ್ 16 ಮಾಡ್ತಾ ಇದ್ದೀವಿ. ನಿಮ್ಮ ಸಲುವಾಗಿ ಸ್ಟ್ರೆಂತ್ ಇದೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್ಸ್ ಅಲ್ಲ. ಓಕೆ, ನಿಮ್ಮ ಸಲುವಾಗಿ ನೀವು ಉತ್ತಮವಾಗಿ ಪಡಿಬೇಕು. ನಮ್ಮ ಉಡುಪಿ ಜಿಲ್ಲೆ ಹೆಸರು ತರಬೇಕು. ನೀವು ಉಡುಪಿ ಜಿಲ್ಲೆ ದೇವ್ರ ನಾಡು, ದೇವ್ರ ನಿಲ್ಲಿಸಿದ ನಾಡಿನಲ್ಲಿ ಉತ್ತಮ ರಿಸಲ್ಟ್ ಬರಬೇಕು. ಪ್ರತಿ ವರ್ಷ ಮುಂದಿರ್ತೀವಿ ನಾವು. ಈ ವರ್ಷ ಮುಂದೆ ಇರೋಣ. ಹಿಂದೆ ಬಿಡೋದೇ ಬೇಡ ನಾವು ಉಡುಪಿಯವರು. ಅರ್ಥ ಆಯ್ತಾ? ನಿಮ್ಮ ಅಕ್ಕಗಳು ಅಣ್ಣಗಳು ಎಷ್ಟು ಚೆನ್ನಾಗಿ ಓದಿ ಈ ರಾಜ್ಯಕ್ಕೆ ಕಿರೀಟಪ್ರಾಯ ಇದಾವೆ. SSLC ರಿಸಲ್ಟ್ ನಲ್ಲಿ, PUC ರಿಸಲ್ಟ್ ನಲ್ಲಿ. ಇದು ಫೌಂಡೇಶನ್. ಯಾಕೆ ಅಂದ್ರೆ ಇದು ನಿಮಗೆ ಉತ್ತಮ ಕಲಿಕೆ ಆಯ್ತು ಅಂದ್ರೆ PUC ಆರಾಮಾಗ್ತದೆ. PUC SSLC ಒಂದು, PUC ಒಂದು, ಡಿಗ್ರಿ ಒಂದು, 3 ಈ ಪದವಿಗಳ 3 ಪರೀಕ್ಷೆ ಪಕ್ಕ ಮಾಡ್ರಿ. ಲೈಫಿಗೆ ಗೆದ್ದಂಗೆ ನೀವು.
ಲೈಫ್ ತುಂಬಾ ಖುಷಿ ಇರ್ಬೇಕು. ನೀವು 3 ಎಕ್ಸಾಮ್ ಕರೆಕ್ಟ್ ಮಾಡ್ಬೇಕು. ಸ್ವಲ್ಪ ತಾಳ್ಮೆ ಇರಬೇಕು, ಶಾಂತ ಇರಬೇಕು, ನಿಮ್ಮ ಭವಿಷ್ಯ ಬಗ್ಗೆ ಚಿಂತನೆ ಮಾಡ್ಬೇಕು. ಈಗ ಮಾಡಿದಾಗ ಮಾತ್ರ ಭವಿಷ್ಯವೆಲ್ಲ ಬಂಗಾರ ಆಗ್ತದೆ. ಮುಂದಿನ ಬದುಕೆಲ್ಲ ಸುಗಮ ಆಗ್ತದೆ. ಎಂತ ಸಮಸ್ಯೆ ಬಂದರೂ ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಷ್ಟು ಜ್ಞಾನ ಈ 3 ಪರೀಕ್ಷೆಯಲ್ಲಿ ಸಿಗ್ತದೆ. ಈ ಪರೀಕ್ಷೆ ಅಂದ್ರೆ ಈ SLC PUC ಡಿಗ್ರಿ ಪರೀಕ್ಷೆಗಳು ಅಂದ್ರೆ ಲೈಫ್ ನಲ್ಲಿ ಉತ್ತಮ ಶಕ್ತಿ ಕೊಡುವಂತ ಆ ವಿದ್ಯೆಯಿಂದ ಬುದ್ಧಿ ಬರ್ತದೆ, ಬುದ್ಧಿಯಿಂದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಗ್ತದೆ. ಈ ರೀತಿ ಕಲಿಕೆ ಇರ್ತದೆ ಅಂತ ಹೇಳ್ತಾ ನಿಮಗೆ ಈಗ ನಿಮ್ ಟೈಮ್ ಇರುತ್ತೆ. ನಾ ಹೇಳುವುದನ್ನೆಲ್ಲ ಹೇಳಿದ್ದೀನಿ. ಕಲಿಕೆ ಬಗ್ಗೆ ಆಯ್ತು, ಓದು, ಬರಹ, ಮನನ, ಸಿದ್ಧತೆ ಎಲ್ಲ ಹೇಳಿದ್ದೀನಿ. ನೀವು ಏನಾದ್ರು ಪ್ರಶ್ನೆಗೆ ಉತ್ತರ ಕೊಡಿ. ಓಕೆನಾ?